ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಚೈತ್ರ, ಬೇಲೂರು, ಹಾಸನ ಡಿಸ್ಟಿಕ್ಕಿಂದ. ನನ್ನ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಮತ್ತು ವಾಟ್ಸಪ್ ಸ್ಟೇಟಸ್ನ ನೋಡಿ ತುಂಬ ಜನ ಕೇಳ್ತಿದ್ದೀರಾ, ಏನು ಕೆಲಸ ಮಾಡ್ತಿದ್ದೀರಾ ಮೇಡಮ್ ನೀವು, ನಾವು ಕೆಲಸ ಮಾಡ್ಬೋದಾ ಇಲ್ಲಿ, ಟೈಮಿಂಗ್ಸ್ ಇದೆಯಾ, ಯಾರ್ಯಾರೆಲ್ಲ ಕೆಲಸ ಮಾಡ್ಬೋದು, ಹೀಗೆ ತುಂಬ ಪ್ರಶ್ನೆಗಳನ್ನ ಕೇಳ್ತಿದ್ದೀರಾ. ಸೊ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನನಗೆ ಇಂಡಿವಿಜುವಲ್ ಆಗಿ ಆನ್ಸರ್ ಮಾಡಲಿಕ್ಕಾಗ್ತಿಲ್ಲ, ತುಂಬ ಮೆಸೇಜಸ್ ಬರ್ತಿದೆ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ಬೋದು ಅಂದರೆ ಹೌಸ್ ವೈಫ್ಸ್, ಸ್ಟೂಡೆಂಟ್ಸ್, ಆಲ್ರೆಡಿ 9 to 5 ಜಾಬ್ ಮಾಡ್ತಿರೋರು, ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಬೇಕು ಅಂತಿರೋರು ಕೂಡ ಇಲ್ಲಿ ಕೆಲಸ ಮಾಡಬಹುದು. ಇಲ್ಲಿ ಟೈಮಿಂಗ್ಸ್ ಏನು ಫಿಕ್ಸ್ ಇರೋಲ್ಲ, ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಆ ಟೈಮಲ್ಲಿ ಕಲಿತು ನೀವು ಕೆಲಸ ಮಾಡೋಕ್ಕೆ ಶುರು ಮಾಡಬಹುದು. ನಾನು ಕೆಲಸ ಮಾಡ್ತಿರೋಂಥ ಕಂಪನಿ ಬಂದು ಬಿಸ್ ಗುರುಕುಲ್ ಅಂತೇಳಿ. ಈ ಕಂಪನಿ ಒಂದು MCA ಅಪ್ರೂವ್ಡ್ ಕಂಪನಿ, ಅಂದರೆ ಮಿನಿಸ್ಟರ್ ಆಫ್ ಕಾರ್ಪೊರೇಟ್ ಅಫೇರ್ಸಿಂದ ರಿಜಿಸ್ಟರ್ ಆಗಿರೋಂಥ ಕಂಪನಿ. ಈ ಕಂಪನಿ ಯಾವಾಗ ಶುರುವಾಯಿತು ಅಂದರೆ ಕೋವಿಡ್ ಟೈಮಲ್ಲಿ ಎಲ್ಲರೂ ಆನ್ಲೈನಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದಾಗ ಈ ಕಂಪನಿ ಕೂಡ ಶುರುವಾಗಿದ್ದು. ಮತ್ತು ಎಜುಟೆಕ್ ಮಾಡಲಿಕ್ಕೆ, ಡಿಜಿಟಲ್ ಸ್ಕಿಲ್ಸ್ಗಳನ್ನ ಕಲೀಲಿಕ್ಕೆ ನಾವು ಹೊರಗಡೆ ಆ ಟೈಮಲ್ಲೆಲ್ಲ ಹೋಗೋಕ್ಕಾಗ್ತಿಲ್ಲ ಅಲ್ವಾ, ಕೋವಿಡ್ ಟೈಮಲ್ಲಿ ಗೊತ್ತಲ್ವ ಹೇಗಿತ್ತು ಅಂತ ಸಿಚುವೇಶನ್. ಆ ಟೈಮಲ್ಲಿ ಸ್ಟಾರ್ಟ್ ಆದಂಥ ಕಂಪನಿ ಇದು ರಿಜಿಸ್ಟರ್ ಆಗಿರೋದನ್ನು ನೀವು ಗೂಗಲಲ್ಲಿ ಚೆಕ್ ಮಾಡಬಹುದು. MCA.gov.in ಅಂತ ನೀವು ಗೂಗಲ್ ಮಾಡಿದ್ರೆ ಅಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟಲ್ಲಿ 3 ಲೈನ್ಸ್ ಕಾಣಿಸುತ್ತೆ ಕಾರ್ನರಲ್ಲಿ, ಟಾಪ್ ಕಾರ್ನರಲ್ಲಿ. ಅಲ್ಲಿ ಕ್ಲಿಕ್ ಮಾಡೋದ್ರಿಂದ ನೀವು ಈ ವ್ಯೂ ಡಾಕ್ಯುಮೆಂಟ್ಸ್, ಪಬ್ಲಿಕ್ ಡಾಕ್ಯುಮೆಂಟ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ಕಂಪನಿ ನೇಮ್ನ ಟೈಪ್ ಮಾಡಿ, ಬಿಸ್ ಗುರುಕುಲ್ ಅಂತೇಳಿ. ಆಗ ನಿಮಗೆ ಕಂಪನಿ ರಿಜಿಸ್ಟರ್ ಆಗಿರೋದು ನೇಮ್ ಮತ್ತು ರಿಜಿಸ್ಟ್ರೇಷನ್ ನಂಬರ್ ಎರಡೂ ಕೂಡ ನೀವು ನೋಡಬಹುದು. ಅದು ಹೇಗೆ ಚೆಕ್ ಮಾಡೋದು ಅಂತ ಒಂದು ಲಿಂಕ್ ಕೂಡ ನಾನು ಕೆಳಗೆ ಹಾಕಿರ್ತೀನಿ, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನೋಡಿ ಚೆಕ್ ಮಾಡಿ. ನೆಕ್ಸ್ಟ್, ಈ ಕಂಪನಿ ಲೀಗಲ್ ಅಂತ ಗೊತ್ತಾಯಿತು, ಯಾರ್ಯಾರು ಕೆಲಸ ಮಾಡ್ಬೋದು ಅಂತ ಗೊತ್ತಾಯಿತು, ಟೈಮಿಂಗ್ಸ್ ಗೊತ್ತಾಯಿತು. ಟೈಮಿಂಗ್ಸ್ ಯಾಕೆ ಫ್ಲೆಕ್ಸಿಬಲ್ ಅಂತ ಹೇಳಿದೆ ಅಂತಂದರೆ, ಇಲ್ಲಿರೋವಂಥ ಎಲ್ಲ ಟ್ರೈನಿಂಗ್ಗಳು ನಿಮಗೆ ವೆಬಿನಾರ್ ರೆಕಾರ್ಡೆಡ್ ಫಾರ್ಮಲ್ಲಿರುತ್ತೆ. ಆದ್ದರಿಂದ ನೀವು ಯಾವಾಗ ಬೇಕಿದ್ರೂ ಅದು ರೆಕಾರ್ಡ್ಸ್ನ ನೀವು ಓಪನ್ ಮಾಡಿ ನೋಡಬಹುದು, ವೀಡಿಯೋಸ್ನ ರೆಕಾರ್ಡ್ ಮಾಡಿ ರಿವೈಂಡ್ ಮಾಡಿ ಕೂಡ ನೀವು ಇಲ್ಲಿ ನೋಡಿ ಕಲಿತು ಸರ್ಟಿಫಿಕೇಟ್ ತೊಗೋಬೋದು. ಮತ್ತು ಸರ್ಟಿಫಿಕೇಟ್ ತೊಗೊಂಡ್ಮೇಲೆ ನೀವು ಇಲ್ಲಿ 2 ಥರ ಕೆಲಸ ಮಾಡ್ಬೋದು, ಒಂದು ಅಫಿಲಿಯೇಟ್ ಮಾರ್ಕೆಟಿಂಗು, ಇನ್ನೊಂದು ಫ್ರೀಲಾನ್ಸಿಂಗ್ ವರ್ಕು. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು ಅಂತಂದರೆ, ಇಲ್ಲಿ ಇರೋವಂಥ ಡಿಜಿಟಲ್ ಕೋರ್ಸಸ್ ಅಂತ ಹೇಳಿದೆ ಅಲ್ವಾ, ಆ ಡಿಜಿಟಲ್ ಕೋರ್ಸಸನ್ನು 6 ಬಂಡಲ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಆ 6 ಬಂಡಲ್ಸ್ನ ನೀವು ಬೇರೆಯವರಿಗೆ ಮಾರೋದ್ರಿಂದ, ನಿಮ್ಮ ಲಿಂಕಲ್ಲಿ ಬೇರೆಯವರು ಲಾಗಿನ್ ಆಗೋದ್ರಿಂದ ವೆಬ್ಸೈಟ್ಗೆ, ಬಿಸ್ ಗುರುಕುಲ್ಗೆ, ನೀವು 70% ಕಮಿಷನ್ನ ಅರ್ನ್ ಮಾಡ್ತೀರಾ. ಇದು ಅಫಿಲಿಯೇಟ್ ಮಾರ್ಕೆಟಿಂಗ್. ಮತ್ತು ಫ್ರೀಲಾನ್ಸಿಂಗ್ ಅಂದರೆ ಬೇರೆ ಡಿಜಿಟಲ್ ಕೋರ್ಸಸ್ ಇದೆಯಲ್ವಾ, ಆ ಡಿಜಿಟಲ್ ಕೋರ್ಸಸ್ಗಳನ್ನ ಕಲಿತು ಬೇರೆ ಕಂಪನಿಗಳಿಗೆ ನೀವು ವರ್ಕ್ ಮಾಡಬಹುದು. ಇದು ಫ್ರೀಲಾನ್ಸಿಂಗ್. ಇದು ಎರಡಕ್ಕೂ, ಅಫಿಲಿಯೇಟ್ ಮಾರ್ಕೆಟಿಂಗ್ ಮತ್ತು ಫ್ರೀಲಾನ್ಸಿಂಗ್ ಎರಡಕ್ಕೂ ನಿಮಗೆ ಕಂಪನಿಯಲ್ಲಿ ಝೀರೋಯಿಂದ ಹೇಳ್ಕೊಡ್ತಾರೆ. ನಮಗೇನೋ ಗೊತ್ತಿಲ್ಲ ಅಂದ್ರೂ ನಾವಿಲ್ಲಿ ಫುಲ್ಲಾಗಿ ಕಲಿಬಹುದು. ಸೊ ಝೀರೋಯಿಂದ ನಮಗೆ ಕಲಿಸ್ತಾ ಹೋಗ್ತಾರೆ. ಇದು ಬೆನಿಫಿಟ್ ನಮಗೆ ಬಿಸ್ ಗುರುಕುಲ್ನಲ್ಲಿ. ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಮತ್ತು ಫ್ರೀಲಾನ್ಸಿಂಗ್ ಬಗ್ಗೆ ವಿವರವಾಗಿ ಹೇಳೋದಾದರೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಬಿಸ್ ಗುರುಕುಲಲ್ಲಿ ಡಿಜಿಟಲ್ ಸ್ಕಿಲ್ಗಳನ್ನ ಹೇಳ್ಕೊಡ್ತಾರೆ. ಈ ಡಿಜಿಟಲ್ ಸ್ಕಿಲ್ಗಳನ್ನ 6 ಬಂಡಲ್ಸ್ ಆಗಿ ಮಾಡಿದ್ದಾರೆ. 30+ ಡಿಜಿಟಲ್ ಸ್ಕಿಲ್ಸ್ಗಳಿದೆ. ಆ ಡಿಜಿಟಲ್ ಸ್ಕಿಲ್ಗಳನ್ನ 6 ಬಂಡಲ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಈ 6 ಬಂಡಲ್ಸಲ್ಲಿ ಹೈಯೆಸ್ಟ್ ಪ್ರೈಸಿಂಗ್ ಬಂಡಲ್ ಅಂದರೆ ಬಿಸ್ನೆಸ್ ಮಾಸ್ಟ್ರಿ. ಇದು ಆನ್ಲೈನ್ ಪ್ರೈಸ್ ಬಂದು 29,000. ನನ್ನ ಐಡಿನಲ್ಲಿ ನೀವು ಇದನ್ನು ತೊಗೊಳ್ಳೋದಾದರೆ ನಿಮಗೆ 21,000 ರುಪೀಸ್ಗೆ ಸಿಗುತ್ತೆ. ಮೀನ್ಸ್ 30% ಡಿಸ್ಕೌಂಟಲ್ಲಿ ನೀವು ಇಲ್ಲಿ ಲಾಗಿನ್ ಆಗ್ಬೋದು. ಹಾಗೆ ಜಾಯಿನ್ ಆಗೋದ್ರಿಂದ 70% ಕಮಿಷನ್ ನಮಗೆ ಬರುತ್ತೆ. ಇದು ಅಫಿಲಿಯೇಟ್ ಮಾರ್ಕೆಟಿಂಗ್. ಬೇರೆಯವ್ರಿಗೆ ನೀವು ಬಂಡಲ್ಸ್ನ ಮಾರೋದ್ರಿಂದ ನಮಗೆ ಬರುವಂಥ ಕಮಿಷನ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಇದು ವಿತಿನ್ 5 ಮಿನಿಟ್ಸ್ ನಮ್ಮ ಬಿಸ್ ಗುರುಕುಲ್ ಅಕೌಂಟ್ಗೆ, ನನ್ನ ಅಕೌಂಟ್ಗೆ ಬರುತ್ತೆ. ಬಿಸ್ ಗುರುಕುಲ್ ಅಕೌಂಟ್ಗೆ ಪ್ರತಿ ಟ್ಯೂಸ್ಡೇ ನನ್ನ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ ಬಿಸ್ ಗುರುಕುಲ್ನವರು. ಈಗ ನಾನು ಬೇರೆಯವರಿಗೆ ಮಾಡಿದೆ ಅಂತ ಹೇಳಿದ್ರೆ ಅದರಲ್ಲಿ 14,000 ನನಗೆ ಕಮಿಷನ್ ಬರುತ್ತೆ ಬಿಸ್ನೆಸ್ ಮಾಸ್ಟ್ರಿ ಮಾರೋದ್ರಿಂದ. ಆ 14,000 ನನ್ನ ಬಿಸ್ ಗುರುಕುಲ್ ಅಕೌಂಟ್ಗೆ ವಿತಿನ್ 5 ಮಿನಿಟ್ಸ್ ಕ್ರೆಡಿಟ್ ಆಗುತ್ತೆ. ಆ ಅಮೌಂಟು ಪ್ರತಿ ಟ್ಯೂಸ್ಡೇ, ಒಂದು ವಾರ ಪೂರ್ತಿ ಏನು ಕೆಲಸ ಮಾಡಿ ಅರ್ನಿಂಗ್ಸ್ನ ಮಾಡಿರ್ತೀವೋ ಆ ಅಮೌಂಟು ಪ್ರತಿ ಟ್ಯೂಸ್ಡೇ, ಮಂಗಳವಾರ ನನ್ನ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಅಮೌಂಟ್. ನೆಕ್ಸ್ಟ್, ಫ್ರೀಲಾನ್ಸಿಂಗಲ್ಲಿ ಬೇರೆ ಡಿಜಿಟಲ್ ಕೋರ್ಸಸ್ ಇದೆಯಲ್ವಾ. ಅಫಿಲಿಯೇಟ್ ಮಾರ್ಕೆಟಿಂಗ್ ನಾವು ಬಿಸ್ ಗುರುಕುಲ್ಗೆ ಲಾಗಿನ್ ಆಗಿ 24 ಅವರ್ ಒಳಗೆ KYC ಎಲ್ಲ ಅಪ್ಗ್ರೇಡ್ ಆಗಿ ಅಪ್ರೂವ್ ಆಗುತ್ತೆ. 24 ಅವರ್ಸ್ ಅಥವಾ 48 ಅವರ್ಸ್ ಒಳಗೆ KYC ಅಪ್ರೂವ್ ಆಗುತ್ತೆ. KYC ಮೀನ್ಸ್ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಮತ್ತು ಆಧಾರ್ ಕಾರ್ಡ್ ಡೀಟೇಲ್ಸ್ ಇದೆಲ್ಲನೂ ಅಪ್ಲೋಡ್ ಮಾಡೋದು. ಅದನ್ನು ಬಿಸ್ ಗುರುಕುಲ್ನವರು ಅಪ್ರೂವ್ ಮಾಡ್ತಾರೆ.
ಅದಾದಮೇಲೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಸರ್ಟಿಫಿಕೇಟ್ ಅಷ್ಟರಲ್ಲೇ ನಮ್ಮದು ಅಫಿಲಿಯೇಟ್ ಮಾರ್ಕೆಟಿಂಗ್ ಸರ್ಟಿಫಿಕೇಟ್ನ ತೊಗೋಬೋದು. ಅದು 4 ಮಾಡಲ್ಸ್ ಇರುತ್ತೆ. ಆ 4 ಮಾಡಲ್ಸ್ನ ಕಲಿತು ನಾವು ಅಫಿಲಿಯೇಟ್ ಮಾರ್ಕೆಟಿಂಗು ಸರ್ಟಿಫಿಕೇಷನ್ನ ತೊಗೋಬೋದು. ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಶುರು ಮಾಡ್ತಾ ಹೋಗ್ಬೋದು. ಬೇರೆಯವರು ಜಾಯ್ನ್ ಆಗೋದ್ರಿಂದ ನಮಗೆ ಅದರಲ್ಲಿ ಕಮಿಷನ್ ಬರ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಾವು ಡಿಜಿಟಲ್ ಸ್ಕಿಲ್ಸ್ಗಳನ್ನ ಕಲಿತು ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡೋದಕ್ಕೂ ಕೂಡ ಶುರು ಮಾಡಬಹುದು. ಸೊ 2 ಥರ ವರ್ಕು ಇದರಲ್ಲಿ ಮಾಡಬಹುದು. ಮತ್ತು ಈ ಕಂಪನಿಯಲ್ಲಿ ಏನೇನು ಕೆಲಸ ಮಾಡ್ಬೋದು ಗೊತ್ತಾಯಿತು, ಕಂಪನಿ ಲೀಗಲ್ ಅಂತ ಗೊತ್ತಾಯಿತು, ಯಾರ್ಯಾರೆಲ್ಲ ಕೆಲಸ ಮಾಡ್ಬೋದು ಗೊತ್ತಾಯಿತು, ಟೈಮ್ ಹೇಗಿರುತ್ತೆ, ನಮ್ಮ ಫ್ರೀ ಇರೋ ಟೈಮಲ್ಲಿ ನಾವು ಕೆಲಸ ಮಾಡ್ಬೋದು ಅಂತ ಗೊತ್ತಾಯಿತು. ಅದಕ್ಕೋಸ್ಕರನೇ ಇಲ್ಲಿ ತುಂಬ ಜನ ಹೌಸ್ ವೈಫ್ಸ್ ಸ್ಟೂಡೆಂಟ್ಸ್ ಕೆಲಸ ಮಾಡ್ತಿರೋದು. ಮತ್ತು ಈ ಕಂಪನಿಯಲ್ಲಿ ಜಾಯ್ನ್ ಆಗಬೇಕಾದ್ರೆ ನೀವು ಒಂದು ಸಲ ಪೇ ಮಾಡಿ ಜಾಯ್ನ್ ಆದಮೇಲೆ ನಿಮಗೆ ಲೈಫ್ ಟೈಮ್ ಆ್ಯಕ್ಸೆಸ್ ಇರುತ್ತೆ. 6 ಬಂಡಲ್ಸ್ ಅಂತ ಹೇಳಿದೆ ಅಲ್ವಾ, ಅದು 4000 ರುಪೀಸಿಂದ 21,000 ರುಪೀಸ್ ತನಕ ಇದೆ 6 ಬಂಡಲ್ಸ್. ನೀವು 4000 ರುಪೀಸ್ಗೆ ಜಾಯ್ನ್ ಆಗಿ ನೆಕ್ಸ್ಟು ಅಪ್ಗ್ರೇಡ್ ಆಗಬೇಕು ಅಂತಂದರೆ 4000 ರುಪೀಸಲ್ಲಿ ಕಡಿಮೆ ಕೋರ್ಸಸ್ ಇರುತ್ತೆ, ಅದನ್ನು ಕಲಿತೀರಾ. ನೆಕ್ಸ್ಟು ಇನ್ನೂ ಬೇರೆ ಕೋರ್ಸ್ ಕಲ್ತಿದ್ರೆ ಚೆನ್ನಾಗಿರ್ತಿತ್ತಲ್ವ, ಈ ಲೀಸ್ಟಲ್ಲಿ ಇದ್ದಿದ್ದೆ ಈ ಬಂಡಲ್ಗೆ ಜಾಯ್ನ್ ಆಗಿದ್ರೆ ಅಂತಂದರೆ ನಿಮಗೆ ಅಪ್ಗ್ರೇಡ್ ಆಗೋದಕ್ಕೆ ಕೆಲವೊಂದು ಸಲ ಆಫರ್ಸ್ ಇರುತ್ತೆ. ಆದರೂ 1 ಆರ್ 2000 ರುಪೀಸ್ ಅಷ್ಟೇ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಅಪ್ಗ್ರೇಡ್ ಆಗಬೇಕಾದ್ರೆ ನೀವು ಫುಲ್ ಅಮೌಂಟ್ನ ಪೇ ಮಾಡಿ ಅಪ್ಗ್ರೇಡ್ ಆಗಬೇಕಾಗತ್ತೆ ಅಲ್ವಾ. ಸೊ ನೀವು ಜಾಯ್ನ್ ಆಗಬೇಕಾದ್ರೇ ಹೈಯೆಸ್ಟ್ ಬಂಡಲ್ಗೆ ಜಾಯ್ನ್ ಆದರೆ, ಬಿಸ್ನೆಸ್ ಮಾಸ್ಟ್ರಿಗೆ ಅಥವಾ ಫಿನಾನ್ಸ್ ಮಾಸ್ಟ್ರಿಗೆ ಜಾಯ್ನ್ ಆದರೆ ನಿಮಗೆ ಲೈಫ್ ಟೈಮ್ ಆ್ಯಕ್ಸೆಸ್ ಇರೋದ್ರಿಂದ ಪದೇ ಪದೇ ಜಾಯ್ನ್ ಆಗೋವಂತಿರಲ್ಲ, 2 ಸಲ ಪೇಮೆಂಟ್ ಮಾಡೋ ನೆಸೆಸಿಟಿ ಇರಲ್ಲ. ಸೊ ನಾನು ಸಜೆಸ್ಟ್ ಮಾಡೋದು ಬಿಸ್ನೆಸ್ ಮಾಸ್ಟ್ರಿ ಆರ್ ಫಿನಾನ್ಸ್ ಮಾಸ್ಟ್ರಿ ಕೋರ್ಸ್. ಅದಕ್ಕೆ ಜಾಯ್ನ್ ಆಗೋದ್ರಿಂದ ಲೈಫ್ ಟೈಮ್ ಆ್ಯಕ್ಸೆಸ್ ಇರುತ್ತೆ. ನೀವು ಯಾವುದು ಇಷ್ಟ ಆಗುತ್ತೋ ಆ ಡಿಜಿಟಲ್ ಕೋರ್ಸ್ಗಳನ್ನ ಕಲಿತು ನೀವು ಡಿಜಿಟಲ್ ಅಫಿಲಿಯೇಟ್ ಮಾರ್ಕೆಟಿಂಗ್ನ ನೀವು ಮಾಡೋಕ್ಕೆ ಶುರು ಮಾಡ್ಬೋದು. ಸೊ ನಿಮಗೆ ಈ ವಿಡಿಯೋ ನೋಡಿನೂ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ಕ್ಲಿಯರ್ ಮಾಡ್ತೀನಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ನಾನು ಯಾರಿಗೂ ರಿಪ್ಲೈ ಮಾಡಲ್ಲ. ಫೇಕ್ ಅಕೌಂಟ್ಸ್ ಕ್ರಿಯೇಟ್ ಆಗೋದ್ರಿಂದ ಟ್ರೇಡಿಂಗ್ ಹಾಗೆ ಹೀಗೆ ದುಡ್ಡು ಹಾಕಿ ಅಮೌಂಟ್ ಹಾಕಿ ಅಂತೇಳಿ ಕೇಳೋರು ಶುರು ಮಾಡೋದ್ರಿಂದ, ಫೇಕ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡೋದ್ರಿಂದ ನಾನು ಇನ್ಸ್ಟಾಗ್ರಾಮಲ್ಲಿ ಯಾರಿಗೂ ಮೆಸೇಜ್ ಮಾಡಲ್ಲ, ರಿಪ್ಲೈ ಮಾಡಲ್ಲ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ವಾಟ್ಸಪ್ ನಂಬರ್ ಇದೆ ನೋಡಿ, ಈ ನಂಬರ್ಗೆ ವಾಟ್ಸಪ್ ಮಾಡಿ ನಾನು ನಿಮ್ಮ ಎಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತೀನಿ. ಮತ್ತು ಕನ್ನಡದಲ್ಲಿ ನಾನು ನಿಮಗೆ ಗೈಡ್ ಮಾಡ್ತೀನಿ. ನೀವು ನನ್ನ ಐಡಿನಲ್ಲಿ ಜಾಯ್ನ್ ಆಗೋದ್ರಿಂದ ನನ್ನ ಒಂದು ಮೆಂಟರ್ಶಿಪ್ ನಿಮಗೆ ಲೈಫ್ ಟೈಮ್ ಸಿಗುತ್ತಾ ಹೋಗುತ್ತೆ, ಅದು ಫ್ರೀಯಾಗಿ. ಥ್ಯಾಂಕ್ ಯು.